ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಓಯಾಸಿಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು ಬರ್ದಿರೋದು ಗಿರೀಶ ಶ್ರೀಪಾದ ಮೇವೊಂಡಿ ಅವರು. ಬನ್ನಿ ಹೊಸ ಚಾಪ್ಟರ್ ನ ಓದ್ತಾ ಇದೀವಿ ಇವತ್ತು. ಚಾಪ್ಟರ್ ನ ಹೆಸರು ಈ ಬದುಕು ಒಂದು ಆಟವೆಂದು ಭಾವಿಸಿ ಆಟವಾಡಿ. ಬದುಕನ್ನ ಲೈಫ್ ಇಸ್ ಎ ಗೇಮ್, ಜಸ್ಟ್ ಪ್ಲೇ ಇಟ್ ಅಂತೀವಲ್ಲ, ಹಂಗೆ ಈ ಬದುಕನ್ನ ಒಂದು ಆಟವೆಂದು ಭಾವಿಸಿ ಆಟವಾಡಿ. ಈ ಬದುಕನ್ನ ಆಟವಂತ ತಿಳ್ಕೊಂಡು ಆಡಿದ್ದಲ್ಲಿ ಬದುಕಿನ ರೋಚಕತೆಯನ್ನ ಅನುಭವಿಸ್ತೀರಾ. ಆಟ ಆಡ್ಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಲ್ಲ, ಸೊ ಆ ಎಕ್ಸ್ಪೀರಿಯನ್ಸ್ ನ ನಾವು ಇಲ್ಲಿ ಫೀಲ್ ಮಾಡ್ಬೇಕು. ನಾವು ಆಟದಲ್ಲಿ ಸೋಲ್ತಿವೋ ಗೆಲ್ತಿವೋ ಅಲ್ಲ, ನಾವು ಅದರಿಂದ ಏನ್ ಅನುಭವಗಳನ್ನ ಪಡಿತೀವಿ ಅನ್ನೋದು ಕೂಡ ಲೈಫ್ ಅನ್ನೋ ಗೇಮ್ ಅಲ್ಲೂ ಅದೇ ರೀತಿ ನಾವು ಆಡ್ಬೇಕಾಗತ್ತೆ. ಇಲ್ಲೇನಂದ್ರೆ ಬದುಕು ಹೀಗೆ ಅಂತ ಯಾರಿಗೂ ಕೂಡ ಹೇಳಕ್ ಆಗಲ್ಲ. ಆದ್ರೆ ತುಂಬಾ ಜನ ಬದುಕು ಅಂದ್ರೆ ಹೋರಾಟ, ಬದುಕು ಅಂದ್ರೆ ಸವಾಲು, ಬದುಕು ಅಂದ್ರೆ ನರಳಾಟ, ಈ ತರ ಅವ್ರವ್ರ ಅನುಭವಕ್ಕೆ ಹೇಳಿದ್ದಾರೆ. ಆದ್ರೆ ಇದೆಲ್ಲವೂ ಸತ್ಯ ಅಲ್ಲ, ಯಾಕಂದ್ರೆ ಅದು ಅವರ ಅನುಭವಗಳು. ಈ ಅಭಿಪ್ರಾಯಗಳಿಗೆ ಹೊರತಾಗಿ ಬದುಕನ್ನ ಸಂಭ್ರಮ ಅಂತ ಹೇಳಿ ಸಂಭ್ರಮಿಸಿದವರೂ ಇದ್ದಾರೆ. ಅದಕ್ಕೋಸ್ಕರನೇ ಹೀಗೇ ಬದುಕು ಅಂತ ಹೇಳಕ್ ಆಗಲ್ಲ. ಇಲ್ಲಿ ಕೆಲವರು ಹೇಗೆ ಅಂದ್ರೆ ಬದುಕನ್ನ ಸಂಭ್ರಮ ಅಂತ ಅನ್ಕೊಳ್ಳೋರು ಕೆಲವು ವ್ಯಕ್ತಿಗಳು. ಇನ್ನ ಮಿಕ್ದವ್ರೆಲ್ಲ ಕೂಡ ಈ ಬದುಕನ್ನ ಯಾಕೆ ಅವ್ರಿಗಂಗ ಅನ್ಸತ್ತೆ ಅಂದ್ರೆ ಕೇಳಿದ್ದನ್ನ ಬದುಕು ಕೊಟ್ಟಿರಲ್ಲ, ಅಥವಾ ಅವ್ರು ಅನ್ಕೊಂಡಂತೆ ಬದುಕು ಸಾಕ್ತಾ ಇರೋದಿಲ್ಲ. ಹಾಗಾಗಿ ಬದುಕಿನ ಕುರಿತು ಅವರಿಗೆ ಜಿಗುಪ್ಸೆ ಇರುತ್ತೆ. ಇವೆಲ್ಲ ಅಭಿಪ್ರಾಯಗಳನ್ನ ಪರಿಶೀಲಿಸಿದಾಗ ಬದುಕಿಗೆ ಒಂದು ನಿಖರವಾದ ಒಂದು ಸಿದ್ಧ ಸೂತ್ರ ಇದೆ, ಮಾದರಿ ಇದೆ ಅಂತ ಹೇಳಕ್ಕಾಗಲ್ಲ. ಈ ಬದುಕನ್ನು ಇನ್ನೊಂದು ಆಯಾಮದಲ್ಲಿ, ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದಾಗ, ಅದೇ ಬದುಕನ್ನು ಒಂದು ಆಟದಂತೆ ನೋಡಿದಾಗ ಈ ರೀತಿ ಬದುಕಿನ ಕುರಿತು ನಮ್ಮ ಮನೋಭಾವನೆಯನ್ನ ಬದಲಾಯಿಸ್ಕೋಬಹುದು. ಅಂದ್ರೆ ಲೈಫ್ ಅಂದ್ರೆ ಚಾಲೆಂಜಸ್, ಲೈಫ್ ಅಂದ್ರೆ ಫೈಟು, ಲೈಫ್ ಅಂದ್ರೆ ಯುದ್ಧ ಅಂತ ಏನ್ ಅನ್ಕೊಳ್ತೀವಿ, ಈ ದೃಷ್ಟಿಕೋನದಲ್ಲಿ ನೋಡಿದಾಗ, ಅಂದ್ರೆ ಲೈಫ್ ಇಸ್ ಎ ಗೇಮ್ ಅಂತ ನೋಡಿದಾಗ ಆ ಒಂದು ಪೇನ್ ಏನಿದೆ ಅದನ್ನ ನಾವು ನೋಡೋ ದೃಷ್ಟಿಕೋನ ಬದಲಾಗತ್ತೆ. ಯಾಕಂದ್ರೆ ನಾವು ಲೈಫ್ ನ ಗೇಮ್ ಆಗಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಮೇಲಿನಂತೆ ಈ ಬದುಕನ್ನ ಸಂಘರ್ಷವಂತನೋ, ನರಳಾಟ ಅಂತನೋ, ಅಥವಾ ಸವಾಲು ಅಂತನೋ ನಾವು ಹೀಗೆ ಗ್ರಹಿಸಿದಾಗ ಈ ಎಲ್ಲ ಆಯಾಮಗಳಿಗೆ ಪೂರಕವಾಗಿ ಈ ಬದುಕನ್ನು ಜೀವಿಸಲು ಹೋರಾಡುವ, ಬಂದದ್ದನ್ನೆಲ್ಲ ಎದುರಿಸುವ ಹಾಗೂ ಅಸಹಾಯಕತೆಯಿಂದ ಬಳಲುವ ಮನೋಸ್ಥಿತಿಗೆ ನಮ್ಮ ಮನಸ್ಸು ತಲುಪುತ್ತದೆ. ಜೀವನ ಯಾವಾಗ ಜೀವನ ಅಂದ್ರೆ ಹೋರಾಟ, ಜೀವನ ಅಂದ್ರೆ ಬಂಧನ, ಜೀವನ ಅಂದ್ರೆ ಹಾಗೆ ಹೀಗೆ ಬಂದಿದ್ದನ್ನು ಸ್ವೀಕರಿಸ್ಬೇಕು, ಇದೆಲ್ಲ ತುಂಬಾ ನಾವು ತಲೆಗೆ ಹಾಕೊಂಡ್ರೆ ನಮ್ಗೆ ಲೈಫು ಒಂಥರ ಮನಸ್ಸು ಅಸಹಾಯಕತೆ, ನನ್ನ ಕೈಲಿ ಏನು ಮಾಡಕ್ ಆಗಲ್ವಾ ಹಾಗಿದ್ರೆ ಅಂತ ಒಂದು ಮನಸ್ಥಿತಿಗೆ ಮನಸ್ಸು ಹೋಗ್ಬಿಡುತ್ತೆ. ಹಾಗಾಗಿ ಆದ್ರೆ ಈ ಬದುಕನ್ನು ಒಂದು ಆಟ ಅಂತ ಪರಿಗಣಿಸಿದಾಗ ಪ್ರತಿಯೊಂದು ಆಟ ಅಥವಾ ಕ್ರೀಡೆಯಲ್ಲಿರುವಂತೆ ಇಲ್ಲೂ ನಿಯಂತ್ರಣದ ಒಂದು ಚೌಕಟ್ಟಿನಲ್ಲಿ ಕೆಲವು ನಿಯಮಗಳಿರುತ್ತೆ. ಬದುಕಲ್ಲೂ ಕೂಡ ಹೇಗೆ ಆಟದಲ್ಲೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಹಾಗೆ ಬದುಕಲ್ಲೂ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಕಾಂಪಿಟೇಷನ್ ಇರುತ್ತೆ, ತಂತ್ರಗಾರಿಕೆ ಇರುತ್ತೆ, ಸೋಲು ಗೆಲುವು ಲೆಕ್ಕಾಚಾರ ಇರುತ್ತೆ, ಜೊತೆಗೆ ಗೆಲ್ಲಬೇಕನ್ನುವಂತಹ ಛಲವೂ ಇರುತ್ತೆ. ಈ ಬದುಕಿಗೆ ಸೋತಾಗ ಇನ್ನೊಂದು ಅವಕಾಶನೂ ಇರುತ್ತೆ. ಇದರ ಜೊತೆಗೆ ಈ ಬದುಕನ್ನು ಅರ್ಥಪೂರ್ಣವಾಗಿ ಬದುಕಲು ಬೇಕಿರುವ ಈ ಕೆಳಗಿನ ಪ್ರಯೋಜನಗಳನ್ನ ಸ್ವಾಭಾವಿಕವಾಗಿ ಸೃಷ್ಟಿಸುತ್ತೆ. ಯಾರು ಜೀವನ ಅನ್ನೋದು ಒಂದು ಆಟ, ಲೈಫ್ ಇಸ್ ಎ ಗೇಮ್ ಅನ್ಕೊಳ್ತಾರೆ, ಅವರಿಗೆ ಹೇಗೆ ಜೀವನ ಅಂದ್ರೆ ಯಾರಂಗ್ ಅನ್ಕೊಳ್ತಾರೆ ಅವ್ರಿಗೆ ಏನೆಲ್ಲ ಪ್ರಯೋಜನಗಳಾಗತ್ತೆ ನೋಡೋಣ. ಮೇಡಮ್, ಓಕೆ, ನೀವ್ ಅಂದಂಗೆ ಲೈಫ್ ಇಸ್ ಎ ಗೇಮ್ ಅಂತ ಅನ್ಕೊಳ್ಳೋಣ. ಏನ್ ಬೆನಿಫಿಟ್ ಅಂದ್ರೆ ಏನೇನ್ ಬೆನಿಫಿಟ್ ಅಂತ ನೋಡೋಣ. ಈ ಬದುಕನ್ನ ನೀವು ಆಟ ಅಂತ ಪರಿಗಣಿಸಿದಾಗ ಬದುಕು ತೀರಾ ಗಂಭೀರವಾಗಿರೋದನ್ನ ನೀವು ಹಗುರವಾಗಿ ಸ್ವೀಕರಿಸ್ತೀರಾ. ಕ್ರೀಡೆಯನ್ನ ಸ್ವೀಕರಿಸುವಂತೆ ರೋಚಕತೆಯ ಭಾವವನ್ನ ನೀವು ಅನುಭವಿಸ್ತೀರಾ. ಬದುಕಿನಲ್ಲಿ ಬರೋ ಕಷ್ಟ ಸುಖಗಳನ್ನ ಕ್ರೀಡಾ ಮನೋಭಾವನೆಯಿಂದ ನೋಡಿದಾಗ ಸೋಲು ಗೆಲುವುಗಳನ್ನು ಸ್ವೀಕರಿಸುವಂತಹ ಮನಸ್ಥಿತಿ ನಿಮ್ಗೆ ಬರುತ್ತೆ. ಮತ್ತೆ ನೀವು ಗೆಲ್ಲೋಕೆ ಪ್ರಾಕ್ಟೀಸ್ ಮಾಡ್ತೀರಾ, ಪ್ರಯತ್ನ ಪಡ್ತೀರಾ. ಈ ಬದುಕಿನಲ್ಲಿ ಸಿಗೋ ಯಾವುದೇ ಸಂಬಂಧಗಳ ಕುರಿತಂತೆ ಇಲ್ಲಿ ಯಾರೂ ಶಾಶ್ವತ ಅಲ್ಲ, ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ ಅನ್ನೋ ಭಾವನೆಯನ್ನ ಬೆಳೆಸ್ಕೊಳ್ತೀರಾ. ಯಾಕಂದ್ರೆ ಎಲ್ರೂ ಪ್ಲೇಯರ್ಸ್, ನಮ್ಗೆ ಕಾಂಪಿಟೇಟರ್ಸ್ ಅಷ್ಟೇ, ಬಿಟ್ರೆ ಗೆಲ್ಬೇಕು ಅಂತ ಇಬ್ರಿಗೂ ಇರುತ್ತೆ, ಬಿಟ್ರೆ ದ್ವೇಷ ಏನೂ ಇರೋದಿಲ್ಲ. ಅಥವಾ ಯಾರು ಫ್ರೆಂಡ್ಸ್ ಅಲ್ಲ. ಈಗ ನನ್ ಜೊತೆಲಿ ಇದ್ದಿದ್ ಫ್ರೆಂಡೇ ಬೇರೆ ಟೀಮ್ ಆಡಕ್ ಹೋದಾಗ ಅಲ್ಲಿ ಫ್ರೆಂಡ್ಶಿಪ್ ಇರಲ್ಲ, ಅಲ್ಲಿ ಆಟ ಬರುತ್ತೆ. ಸೊ ಜೀವನನೂ ಹಾಗೆ, ನನ್ ಜೊತೆಲಿ ಇವತ್ತಿರೋರು ನಾಳೆ ಬೇರೆಯವ್ರ ಜೊತೆ ಹೋದಾಗ ಲೈಫ್ ಇಸ್ ಎ ಗೇಮ್. ಇವತ್ ನನ್ ಟೀಮಲ್ಲಿ ಇದ್ರು, ಇವತ್ತು ಅವ್ರ ಟೀಮಲ್ಲಿ ಇದ್ದಾರೆ ಅಷ್ಟೇ ಅನ್ಕೋಬೇಕೇ ಹೊರತು ಅಯ್ಯೋ ನನ್ ಜೊತೆಲಿರೋರು ನನ್ ಜೊತೆಲೇ ಇರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಯಾಕಂದ್ರೆ ಯಾವುದು ಶಾಶ್ವತ ಅಲ್ಲ. ಸೋತರೆ ಪಾಠ ಅಂತ ಅನ್ಕೊಂಡು ಅನುಭವನ ತಗೊಂಡು ಗೆದ್ದರೆ ಸಂಭ್ರಮಿಸುವ ಅಭ್ಯಾಸವನ್ನ ನಾವು ರೂಢಿಸ್ಕೋಬೇಕು. ಕ್ರೀಡೆಯಲ್ಲಿ ಗೆಲ್ಲಲು ತಂತ್ರಗಾರಿಕೆ ಬಳಸೋ ಹಾಗೇನೆ ನಾವು ನಮ್ಮ ಜೀವನದಲ್ಲಿ ಗೆಲ್ಲೋದಕ್ಕೆ ಪ್ಲಾನ್ ಪ್ರಿಪರೇಷನ್ ಗಳನ್ನ ಮಾಡ್ಕೋಬೇಕು.
ಯಾವುದೇ ಕ್ರೀಡೆಯಲ್ಲಿ ತೊಡಗಿದಾಗ ಗೆಲ್ಲಲೇಬೇಕನ್ನೋ ಸಹಜ ಬಯಕೆಯಿಂದ ಅದಕ್ಕೆ ಬೇಕಾದೆಲ್ಲ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಹಾಗೆ ಬದುಕಿನಲ್ಲೂ ಗೆಲ್ಬೇಕು ಅಂದ್ರೆ ಮೊದಲು ಗೆಲ್ಲೇಬೇಕು ಅಂತ ನಿರ್ಧಾರ ಮಾಡಿ ಅದಕ್ಕೆ ಬೇಕಾದಂತ ಪ್ರಯತ್ನಗಳನ್ನ ನಾವು ನಿರಂತರವಾಗಿ ಮಾಡಬೇಕು. ಒಟ್ಟಾರೆ ಬದುಕನ್ನು ಕ್ರೀಡಾ ಸ್ಫೂರ್ತಿಯಿಂದ ಹಾಗೂ ರೋಚಕತೆಯಿಂದ ಜೀವಿಸಲು ಈ ಭಾವನೆ ಪ್ರೇರೇಪಿಸುತ್ತೆ. ಲೈಫ್ ಯಾವತ್ತೂ ಬೋರ್ ಆಗದೆ ಇರೋ ರೀತಿ ಇರ್ಬೇಕು ಅಂದ್ರೆ, ಯಾವಾಗ್ಲೂ ಸೆಲ್ಫ್ ಮೋಟಿವೇಶನ್ ಇರ್ಬೇಕು ಅಂದ್ರೆ ನಾವು ಲೈಫ್ ನ ಗೇಮ್ ಅಂತ ಅನ್ಕೊಂಡಾಗ ನೋಡಿ ಎಷ್ಟು ನೀಟಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನೇನೋ ಅನ್ಕೊಂಡಂಗ ಆಗಿಲ್ಲ, ನಾನು ಅನ್ಕೊಂಡಿದ್ದ ದಿನ ಮನೆ ಕಟ್ಸಕ್ ಆಗಿಲ್ಲ, ನಾನು ಅನ್ಕೊಂಡಂಗೆ ಏನೋ ಒಂದು ಸಾಧನೆ ಮಾಡಕ್ ಆಗಿಲ್ಲ ಅಂದ್ರೂ ಸಹ ಲೈಫ್ ಇಸ್ ಎ ಗೇಮ್. ಆದ್ರೆ ನಾನು ಪ್ರಯತ್ನ ಪಡ್ತೀನಿ, ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅದನ್ನ ಮಾಡಕ್ಕೆ ಅಂತ ಅನ್ಕೊಬೇಕೇ ಹೊರತು ಮುಗಿದೋಯ್ತು ಅಂತ ಅನ್ಕೊಳಂಗಿಲ್ಲ. ಸೊ ಯಾರು ಕ್ರೀಡಾ ಮನೋಭಾವನೆಯಲ್ಲಿ ಜೀವನ ನೋಡ್ತಾರೆ, ಅದಕ್ಕೆ ಹೇಳ್ತಾರೆ ಗೊತ್ತಾ, ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಂತ ಹೇಳ್ತಾರೆ. ಲೀಡರ್ಶಿಪ್ ಅನ್ನೋ ಕ್ವಾಲಿಟಿಯಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಂತ ಸ್ಪೋರ್ಟ್ಸ್ ಕೋಚ್ಗಳು ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಹೇಳ್ತಾರೆ. ನೀನ್ ಲೀಡರ್ ಆಗ್ಬೇಕು ಅಂದ್ರೆ ಫಸ್ಟ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ನ ಬೆಳೆಸ್ಕೊ ಅಂತ. ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಂತಂದ್ರೆ ಯಾರಿಗೂ ಹರ್ಟ್ ಮಾಡಬಾರ್ದು, ನಾನ್ ಗೆಲ್ಬೇಕು ಅಂತ ಬೇರೆಯವ್ರನ್ನ ತುಳಿಯೋದಲ್ಲ, ನನ್ನ ಆಟನ ಗೆಲ್ಲಿಸ್ಬೇಕು ಅಂತ ನನ್ನ ಎಲ್ಲ ಎಫರ್ಟ್ ನ ಹಾಕೋದು. ಸೊ ನನ್ನ ಜೊತೆ ಟೀಮ್ ಮೇಟ್ ಚೆನ್ನಾಗಿ ಆಡಿದ್ರೆ ಮಾತ್ರ ನಾನು ಆಡ್ತೀನಿ ಅಲ್ಲ, ನಾನ್ ನನ್ನ ಎಫರ್ಟ್ ಹಾಕ್ತೀನಿ ಅಂತ ಆಡ್ಬೇಕು. ಸೊ ಇವತ್ತು ನನ್ನ ಜೊತೆಲಿದ್ದವರು ನಾಳೆ ಬೇರೆಯವ್ರ ಜೊತೆಗೆ ಹೋದಾಗ ಟೀಮ್ ಎಕ್ಸ್ಚೇಂಜ್ ಆಯ್ತು ಅನ್ಕೊಬೇಕು. ಯಾಕಂದ್ರೆ ಇವತ್ತು ನಾವು ಒಂದ್ ಕಡೆ ಆಡ್ತಾ ಇದ್ರೆ ನಾಳೆ ನಾವು ಬೇರೆ ಕಡೆ ಹೋಗಿ ಆಡ್ಬೇಕಾಗತ್ತೆ. ಸೊ ಜೀವನ ಈ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇದ್ದಾಗ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗುತ್ತೆ, ಲೈಫ್ ನ ಈಸಿ ಆಗಿ ತಗೊಂಡು ಅದನ್ನ ನಾವು ಆರಾಮ್ಸೆ ಆಡ್ತೀವಿ. ಹಾಗಾಗಿ ಬದುಕನ್ನ ಒಂದು ಆಟದಂತೆ ಪರಿಗಣಿಸಿದಾಗ ಇಷ್ಟೆಲ್ಲಾ ಪ್ರಯೋಜನ ಇದೆ. ಬದುಕನ್ನ ನೋಡುವ ದೃಷ್ಟಿಕೋನದಲ್ಲಿ ಮನೋಭಾವನಾತ್ಮಕ ಬದಲಾವಣೆಗಳು ಸಾಧ್ಯವಾಗುತ್ತೆ. ಹಾಗೆ ನಮಗೆ ತಿಳಿಯಲಾಗಿದ್ದು ಸಾಧ್ಯವಾಗುವುದನ್ನು ನಾವು ತಿಳಿಯಲಾಗಿದ್ದು, ಹಾಗಾದ್ರೆ ಈ ಬದುಕಿನ ಆಟವನ್ನು ಆಡುವುದಾದರೂ ಹೇಗೆ? ಆಯ್ತು, ಇವತ್ತು ನಾವು ತಿಳ್ಕೊಂಡ್ವಿ ಲೈಫ್ ಇಸ್ ಎ ಗೇಮ್ ಅಂತ ಯಾಕೆ ತಗೋಬೇಕು, ಅದರಿಂದ ಏನೆಲ್ಲ ಪ್ರಯೋಜನ ಇದೆ, ಈ ತರ ಅನ್ಕೊಂಡ್ರೆ ನಾವು ಹೇಗೆ ನಮ್ಮ ಲೈಫ್ನ ನಡೆಸ್ಬೋದು, ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ನೋಡಿದ್ವಿ. ಹಾಗಿದ್ರೆ ಬದುಕನ್ನ ಆಟ ಅಂತ ಅನ್ಕೊಂಡು ಆಡೋದ್ ಹೇಗೆ? ಈಗ ಆಟನ ನಾರ್ಮಲಿ ಆಟ ಅನ್ಕೊಂಡು ರೂಲ್ಸ್ ರೆಗ್ಯುಲೇಷನ್ ತಿಳ್ಕೊಂಡು ಆಡ್ತೀವಲ್ಲ, ಹಾಗಿದ್ರೆ ಬದುಕು ಅನ್ನೋ ಆಟನ ಹೇಗ್ ಆಡ್ಬೇಕು ನಾನು ಅಂತ ನೀವು ಕೇಳೋದಾದ್ರೆ, ಹೇಗ್ ಆಡ್ಬೇಕು ಅನ್ನೋದನ್ನ ನಾಳಿನ ಎಪಿಸೋಡ್ ಅಲ್ಲಿ ನೋಡೋಣ. ಈಗ ನೀವು ಹೇಳಿ, ನಿಮ್ಮ ಬದುಕನ್ನ ನೀವು ಆಟ ಅಂತ ಭಾವಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇವತ್ತು ನೀವೇನೆಲ್ಲ ಫೇಸ್ ಮಾಡ್ತಾ ಇದ್ದೀರಾ ಅವರೆಲ್ಲ ನಿಮ್ಮ ಕಾಂಪಿಟೇಟರ್ಸ್, ನಿಮ್ಮ ಸ್ಪೋರ್ಟ್ಸ್ ಅಲ್ಲಿ ಅವರೆಲ್ಲ ಆಪೋಸಿಟ್ ಟೀಮ್ ಅಂತ ನೀವು ಅನ್ಕೊಂಡ್ರೆ, ನಾವ್ ಹೆಂಗೆ ನಮ್ಮ ಎಫರ್ಟ್ ಹಾಕಿ ನಮ್ಮದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ ಗೆಲ್ಲೋದ್ರ ಮೇಲೆ. ಏನೆಲ್ಲ ನಿಮ್ಗೆ ಅರ್ಥ ಆಯ್ತು ಈ ಚಾಪ್ಟರ್ ಅಲ್ಲಿ? ಜೀವನಾನು ಕೂಡ ಒಂದು ಕ್ರಿಕೆಟ್ ತರನೋ ಅಥವಾ ವಾಲಿಬಾಲ್ ಯಾವ್ದಾದ್ರು ಓಕೆ, ನಿಮ್ಗೆ ಯಾವ ಸ್ಪೋರ್ಟ್ಸ್ ಇಷ್ಟ ನೆನಪು ಮಾಡ್ಕೊಳ್ಳಿ, ನಿಮ್ಮ ಲೈಫ್ನ ಅದಕ್ಕೆ ಹೋಲಿಸ್ಕೊಳ್ಳಿ, ನಿಮ್ಗೆ ಏನ್ ಕ್ಲಾರಿಟಿ ಸಿಕ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಲೈಫ್ನ ಗೇಮ್ ಅಂತ ಅನ್ಕೊಂಡ್ಮೇಲೆ ಜೀವನ ಎಷ್ಟು ಆರಾಮಾಗುತ್ತೆ ಅನ್ನೋದನ್ನ, ನೀವ್ ಏನ್ ಅರ್ಥ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಏನೆಲ್ಲ ಹೇಗ್ ಆಡ್ಬೇಕು ಅನ್ನೋದನ್ನ ನಾಳಿನ ಎಪಿಸೋಡ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು.